ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾಳೆ 12/4/2026 ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ಅಣ್ಣವ್ರನ್ನ ಕಳೆದುಕೊಂಡು 20 ವರ್ಷ ಆಗತ್ತೆ. ನೋಡಿ ಹೇಗಿದೆ, 20 ವರ್ಷ ಆದ್ರೂ ಇವತ್ತಿಗೂ ಅಣ್ಣವರು ಜನ ಮರ್ತಿಲ್ಲ, ಮರೆಯೋದು ಇಲ್ಲ ಬಿಡಿ, ಸಾಮಾನ್ಯ. ಯಾಕಂದ್ರೆ ಮರೆಯುವಂತ ಶಕ್ತಿನೇ ಅಲ್ಲ ಅದು. ಕನ್ನಡ ನಾಡು ನುಡಿ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಕನ್ನಡಿಗರ ಹೃದಯದಲ್ಲಿ ಸ್ಥಾನ ಗಿಟ್ಟಿಸುವಂತ ಏಕೈಕ ಹೆಸರೇ ಅಣ್ಣವರು. ಈಗ ನಾಳೆ ಅಣ್ಣವರು 20 ವರ್ಷ ಆಗುತ್ತೆ ನಮ್ಮಿಂದ ದೂರ ಆಗಿ. ಇದೇ ಸಂದರ್ಭದಲ್ಲಿ ಅಣ್ಣವರು ಸ್ವತಃ ಅಣ್ಣವರೇ ತಮ್ಮ ಜೀವನದ ಆತ್ಮಕಥೆಯಾದಂತ, ತಮ್ಮ ಜೀವನದಲ್ಲಿ ಅವರು ಹುಟ್ಟಿನಿಂದ ಹೇಗ್ ಬೆಳೆದ್ರು, ಹೇಗ್ ಬಂದ್ರು, ಚಿತ್ರರಂಗಕ್ಕೆ ಬಂದ್ರು, ಚಿತ್ರರಂಗದ ತಮ್ಮ ಒಡನಾಟಗಳೇನು, ರಂಗಭೂಮಿ ಒಡನಾಟಗಳೇನು, ತಮ್ಮ ಸ್ನೇಹಿತರು, ಈ ತರ ಅವರ ಜೀವನದ ಪ್ರತಿಯೊಂದು ವಿಷಯಗಳನ್ನು ಅವರ ಬಾಯಿಂದನೇ ಹೇಳಿ ಅದನ್ನ ಕತೆ ಮಾಡಿಸಿ ಅದೊಂದು ಬುಕ್ ಬಂತು. ಆಗ ಅದು ಮತ್ತೆ ಈಗ ಹೊಸ ರೂಪದಲ್ಲಿ ಸೇಮ್ ಕತೆ ಅಲ್ಲ ಅದೇ, ಆದ್ರೆ ಆಗ ಬಿಡಿ ಬಿಡಿಯಾಗಿ ಬಂತು. ಈಗ ಒಂದೇ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಹಂಪೆ ವಿಶ್ವವಿದ್ಯಾಲಯ ವತಿಯಿಂದ ನಾಳೆ ಆ ಪುಸ್ತಕ ಬಿಡುಗಡೆ ಆಗುತ್ತಿದೆ. ಯಾವುದು ಆ ಪುಸ್ತಕ? ಇಲ್ಲಿದೆ ನೋಡಿ, ಇದೆ ಕಥಾನಾಯಕನ ಕತೆ. ಇದು 1976 ಏಪ್ರಿಲ್ ತಿಂಗಳಲ್ಲಿ ಈ ಕತೆ ಆರಂಭ ಆಯಿತು. ಅಂತ್ಯ 1984 ಮಾರ್ಚ್ ತಿಂಗಳಲ್ಲಿ ಇದು ಅಂತ್ಯ ಆಯಿತು. 94 ಸಂಚಿಕೆಗಳು ಬಂದಿತ್ತು. ಯಾವ ಪುಸ್ತಕದಲ್ಲಿ? ವಿಜಯ ಚಿತ್ರದಲ್ಲಿ. 1976 ಏಪ್ರಿಲ್ನಲ್ಲಿ ಸಾಹಿತ್ಯ ರತ್ನ ಚಿ ಉದಯಶಂಕರ್ ಅವರ ಸಹೋದರರಾದಂಥ ಚಿ ದತ್ತುರಾಜ್ ಅವರ ನೇತೃತ್ವದಲ್ಲಿ, ಅವರ ಬರವಣಿಗೆಯಲ್ಲಿ ಅಣ್ಣವರ ಆತ್ಮಕಥೆ, ಅಣ್ಣವರ ಜೀವನದ ಕಥೆ ಆರಂಭವಾಯಿತು. ಸುಮಾರು ಒಂದು 8 ವರ್ಷಗಳ ಕಾಲ 94 ಸಂಚಿಕೆಗಳು ಆ ವಿಜಯ ಚಿತ್ರ ಪತ್ರಿಕೆಯಲ್ಲಿ ಬಂದಿತ್ತು. ವಿಜಯ ಚಿತ್ರ ಪುಸ್ತಕದಲ್ಲಿ ವಿಜಯ ಚಿತ್ರ ಬಂದು ಹಲವಾರು ಸಿನಿಮಾಗೆ ಸಂಬಂಧಪಟ್ಟಂತ ಪುಸ್ತಕ ತಿಂಗಳಿಗೊಂದು ಬರ್ತಿತ್ತು. ಆಗ ಅದು 8 ವರ್ಷಗಳ ಕಾಲ ಅಣ್ಣವರ ಆತ್ಮಕಥೆ ಆ ಪುಸ್ತಕದಲ್ಲಿ ಬಂದಿತ್ತು. ಪ್ರತಿ ತಿಂಗಳು 5ನೇ ತಾರೀಕೇನೋ ಆ ಪುಸ್ತಕ ಬಿಡುಗಡೆ ಆಗ್ತಿತ್ತು. ಜನ ಯಾವ ತರ ಅದನ್ನು ತಗೊಂಡು ಕಾಯ್ತಾ ಇದ್ರಂದ್ರೆ ತಗೊಳಕ್ಕೆ ಬಾಬಾ ಎಷ್ಟು ಅಂಗಡಿಗಳಲ್ಲಿ ಕ್ಯೂ ನಿಂತಿರೋರು ಬೆಳಗ್ಗೆನೆ. ಇವತ್ತು ಆ ಬುಕ್ ಬರುತ್ತೆ, ವಿಜಯ ಚಿತ್ರ ಬರುತ್ತೆ, ಅದನ್ನ ತಗೊಳ್ಳೋಣ, ಅಣ್ಣವರ ಕತೆ ಓದೋಣ ಅಂತ ಬಿಟ್ಟು ಎಷ್ಟು ಜನ ಕಾದು ಆ ಪುಸ್ತಕನ ತಗೊಂಡ್ತಾ ಇದ್ರು. 84 ನಂತರ ಆ ಆತ್ಮಕಥೆ ಸ್ವಲ್ಪ ಸ್ಟಾಪ್ ಆಯಿತು. ಕೆಲವು ಕಾರಣಾಂತರಗಳು, ಮತ್ತೆ ಅಣ್ಣವರು ಸ್ವಲ್ಪ ಬ್ಯುಸಿ ಆದ್ರು, ಮತ್ತೆ ದತ್ತುರಾಜ್ ಅವರು ಸಹ ಬ್ಯುಸಿ ಆದ್ರು 1-2-3 ಪಿಕ್ಚರ್ಗಳಲ್ಲಿ. ಆದ್ರಿಂದ ಆ ಕಥೆ ಅಲ್ಲಿಗೆ ಸ್ಟಾಪ್ ಆಯಿತು. ಮುಂದಕ್ಕೆ ಅದು ಬಂದಿಲ್ಲ. ಆ 8 ವರ್ಷಗಳ ಕತೆ ಆಗ ಎಷ್ಟೋ ಅಭಿಮಾನಿಗಳು ತಿಂಗಳ ತಗೊಂಡು ಓದ್ತಿದ್ವಿ. ಅದರಲ್ಲಿ ನಾನು 1-2-3 ಕಂತನ್ನ ಓದಿದ್ದೀನಿ. ನಾನು ಅವತ್ತು ಸ್ವಲ್ಪ ಚಿಕ್ಕ ಹುಡುಗ, ಆದ್ರೂ ಅದು ಬುಕ್ಕಲ್ಲಿ ಬಂದಿದ್ದು ನೋಡಿದ್ದೆ. ಆವಾಗ ಓದೋನು ಇದು ನಮ್ಗೆಲ್ಲ ಇದಿಲ್ಲ, ಚಿಕ್ಕ ಹುಡುಗರು ನೋಡ್ತಿದ್ದೋ, ರಾಜ್ಕುಮಾರ್ ಅವರು ಕೈದಲ್ಲಿ ಬರಿತಾ ಇದ್ರು ಅನ್ನೋ ಒಂದು ಇದಿತ್ತು ಅಷ್ಟೇ. ಈಗ ಮತ್ತೆ ಆ ಪುಸ್ತಕ ಬರ್ತಿದೆ. ಅದು ಹಂಪೆ ವಿಶ್ವವಿದ್ಯಾಲಯದಿಂದ ಒಂದು ಸರ್ಕಾರದ
ಅಧೀನದಲ್ಲಿ ಇರುವಂತ ಒಂದು ಹಂಪೆ ವಿಶ್ವವಿದ್ಯಾಲಯದಿಂದ ಆ ಪುಸ್ತಕ ಬರೀತು. ನಾಡೋಜ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ಅಂತ ಒಂದು ಹಂಪೆ ವಿಶ್ವವಿದ್ಯಾಲಯದಲ್ಲಿ ಒಂದು ಭಾಗ ಇದೆ. ಆ ಭಾಗದಿಂದ ಈ ಪುಸ್ತಕನ ಮತ್ತೆ ಬಿಡುಗಡೆ ಮಾಡಿದ್ದಾರೆ. ಈಗ ನೀವು ಕೇಳಬಹುದು 94ರಲ್ಲಿ ಇದ್ದಿದ್ದು ಪುಸ್ತಕ ಹೆಂಗ್ ಸಿಕ್ತು ಏನು ಅಂತ. ಇನ್ನು ಹಳೆ ವಿಡಿಯೋದಲ್ಲಿ ಆ ಚಿತ್ರದ ಆ ಸಂಪೂರ್ಣ ವಿವರ, ಈ ಪುಸ್ತಕ ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ಬಿಡುಗಡೆ ಆಗ್ತಿದೆ, ಹೇಗೆ ಅದನ್ನ ಹುಡುಕಾಟದಂತೆಲ್ಲ ನಮ್ಮೆಲ್ಲರ ಮೆಚ್ಚಿನ ಪ್ರೊಫೆಸರ್ ಆದಂತ ಪ್ರಭಾಕರ್ ಅವರು ಸಹ ಹಂಪೆ ವಿಶ್ವವಿದ್ಯಾಲಯ ಸಂಚಾಲಕರು ಆದಂತ ಅವರು ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಅಣ್ಣವರ ಆತ್ಮಕಥೆನ ನಾವೊಂದು ಪುಸ್ತಕದ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಭಾಕರ್ ಅವರು ಇದಕ್ಕೆ ತುಂಬಾ ಶ್ರಮಪಟ್ಟು ಯೋಚನೆ ಮಾಡ್ತಾ ಇದ್ರು. ಯಾವ ತರ ಅವರ ಆತ್ಮಕಥೆನ ನಾವು ಬರಿಬೇಕಾ, ಇಲ್ಲ ಇರೋದನ್ನೇ ಮತ್ತೆ ಪ್ರಿಂಟ್ ಮಾಡ್ಬೇಕೆಲ್ಲ ಯೋಚನೆ ಮಾಡಿದಾಗ ಅಣ್ಣವರೇ ಸ್ವತಃ ಆತ್ಮಕಥೆಗಳನ್ನ ಹೇಳಿದ್ದಾರೆ, ಅದನ್ನೇ ನಾವು ರೀಪ್ರಿಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ಕೋಕೆ ಆರಂಭಿಸ್ತಾರೆ. ಹಲವಾರು ಜನರ ಹತ್ರ ಇದನ್ನು ಹುಡುಕ್ತಾರೆ. ಮತ್ತೆ ಇದು ವಿಜಯ್ ಚಿತ್ರದ ಆಫೀಸ್, ಹೆಡ್ ಆಫೀಸ್ ಬಂದು ಅವಾಗ ಮದ್ರಾಸಲ್ಲಿತ್ತು, ಅಲ್ಲಿಗೂ ಸಹ ಹೋಗೋಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ವಿಜಯ್ ಚಿತ್ರ ಆಫೀಸ್ ಎಲ್ಲ ಸುಟ್ಟೋಗಿ ಅಲ್ಲಿದ್ದೆಲ್ಲ ಹೊಟ್ಟೋಯ್ತು ಅಂತ ಅವ್ರಿಗೆ ವಿಷಯ ಬರುತ್ತೆ. ಅನಂತರ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಹುಡುಕ್ತಾ ಇರ್ಬೇಕಾದ್ರೆ ಇವರಿಗೆ ಅಪ್ಪಟ ಅಣ್ಣವರ ಅಭಿಮಾನಿಯಾದಂತ ಕೆ ರಾಜು ಇವರ ಹೆಸರು. ಇವರು ಉದ್ಯೋಗದಲ್ಲಿ KBಯಲ್ಲಿ ಇರ್ತಾರೆ, ಅದಕ್ಕೆ ಇವರು ಎಲ್ಲರಿಗೂ ಇವ್ರಿಗೆ KB ರಾಜು ಅಂತ ಕರೀತಾರೆ. ಅಣ್ಣವರ ಅಪ್ಪಟ ಅಭಿಮಾನಿ, ಹಿರಿಯ ಅಭಿಮಾನಿ. ಇವ್ರ ಪರಿಚಯ ಆಗಿ ಇವರಿಂದ ಇನ್ನೊಬ್ಬ ಅಪ್ಪಟ ಅಣ್ಣವರ ಅಭಿಮಾನಿಯಾದಂತ ರವಿಶಂಕರ್ ಅವರ ಪರಿಚಯ ಆಗುತ್ತೆ. ರವಿಶಂಕರ್ ಅವರು ಹತ್ರ KB ರಾಜು ಅವರು ಹಾಗೂ ಪ್ರಭಾಕರ್ ಅವರು ಹಾಗೂ ಇನ್ನೊಬ್ರು ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನದ ಪೀಠದಲ್ಲಿರುವಂತ ಪ್ರಕಾಶ್ ಮೆಹ್ತಾ ಅವರು 3 ಜನ ಹೋಗಿ ರವಿಶಂಕರ್ ಹತ್ರ ಮಾತಾಡ್ತಾರೆ. ರವಿಶಂಕರ್ ಅವರು ಅಣ್ಣವರ ಈ ಕಥಾನಾಯಕನ ಕತೆ ಪುಸ್ತಕದ 94 ಸಂಚಿಕೆಗಳನ್ನು ಸಹ ತೆಗೆದಿಟ್ಟಿರ್ತಾರೆ. ಅವರು ಅಣ್ಣವರ ಅಪ್ಪಟ ಅಭಿಮಾನಿ. ಅವರು ಆ ಎಲ್ಲ ಪುಸ್ತಕಗಳನ್ನ ಆಗ ಕಾಸು ಕೊಟ್ಟು ತಗೊಂಡಿರ್ತಾರಲ್ಲ, ತಗೊಂಡು ಓದಿ ಅದನ್ನು ಜೋಪಾನಾಗಿ ಇಟ್ಟಿದ್ದಾರೆ. 94 ಸಂಚಿಕೆಗಳು ಸಹ ಅವರು ಇಟ್ಟಿದ್ದು. ಅವರು 94 ಸಂಚಿಕೆಗಳನ್ನ ಇಟ್ಟಿದ್ದು. ಇವರು 3 ಜನ, ರಾಜು ಅವರು ಮತ್ತೆ ಪ್ರಭಾಕರ್ ಅವರು ಹಾಗೂ ಪ್ರಕಾಶ್ ರಾಜು ಅವರು ಹೋಗಿ ಅವ್ರ ಹತ್ರ ಮಾತಾಡಿ, ಇದನ್ನ ನಾವು ಹಂಪೆ ವಿಶ್ವವಿದ್ಯಾಲಯದಿಂದ ತರ್ತೀವಿ, ಇದು ಗೌರ್ಮೆಂಟ್ ಇಂದ ಆಗೋದು, ಅದರಿಂದ ನೀವು ಇದಕ್ಕೆ ಈ ಪುಸ್ತಕನೆಲ್ಲ ಕೊಟ್ರೆ ನಾವು ಅದನ್ನ ಪ್ರಿಂಟ್ ಹಾಕ್ಬೋದು ಅಂತೆಲ್ಲ ಹೇಳಿ. ಯಾಕೆ ಈ ಪುಸ್ತಕನ ಇವರು ಆಯ್ಕೆ ಮಾಡಿದ್ರು ಅಂದ್ರೆ, ಇದು ಅಣ್ಣವರೇ ಸ್ವತಃ ಹೇಳಿದಂತ ಒಂದು ಕತೆ, ಅವರ ಜೀವನದಲ್ಲಿ ನಡೆದಂತ ಕತೆ. ಅದಕ್ಕೋಸ್ಕರ ಇವರೆಲ್ಲರಿಗೂ ಇಷ್ಟ ಆಗಿ ಲಾಸ್ಟ್ಗೆ ರವಿಶಂಕರ್ ಅವರು ಸಹ ಒಪ್ಪಿ ಇದು ಒಂದು ಒಳ್ಳೆ ಕೆಲಸ ಆಗ್ತದೆ ಅಂತ ಹೇಳಿ ಅದನ್ನ ತಗೊಂಡ್ಬಂದು ಅದನ್ನ ಪ್ರಿಂಟ್ ಹಾಕ್ಸಿ ಅದನ್ನ ಒಂದು ಬುಕ್ಕದ ರೂಪದಲ್ಲಿ, ಬುಕ್ ಅಂತ ಹೇಳಿದ್ರು ತಪ್ಪಾಗತ್ತೆ, ಕನ್ನಡಿಗರಿಗೆ ಇದೊಂದು ರೀತಿಯ ಗ್ರಂಥದ ರೂಪ. ರಾಮಾಯಣದ ಬಂದಂತ ಶ್ರೀ ರಾಮಾಯಣ ದರ್ಶನಂ ಹೇಗೆ ನಮ್ಮ ರಾಷ್ಟ್ರಕವಿಗಳು ಕುವೆಂಪು ಅವರು ಬರೆದ್ರು ರಾಮಾಯಣ ದರ್ಶನ, ಹಾಗೆ ನಮ್ಮ ವಾಲ್ಮೀಕಿಯವರು ನಮಗೆ ರಾಮಾಯಣ ಹೇಗೆ ಕೊಟ್ಟರೋ ಹಾಗೆ ಕನ್ನಡಿಗರ ರಾಮ ಶ್ರೀರಾಮಚಂದ್ರ, ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ಅಣ್ಣವರವರ ಆತ್ಮಕಥೆಯನ್ನ ಶಿವದೇಶಂಕರ್ ಅವರು ನಮಗೆ ಕೊಟ್ಟು ಹೋಗಿದ್ರು. ಇದು ನಮಗೆ ಗ್ರಂಥ ಇದ್ದಾಗ ಇದನ್ನ ಮತ್ತೆ ಈಗಿನ ಜನರೇಷನ್ಗೆ ಮತ್ತೆ ಈಗಿನ ರೂಪದಲ್ಲಿ ಕಥಾನಾಯಕನ ಕಥೆ ಪುಸ್ತಕವನ್ನು ಪ್ರಭಾಕರ್ ಅವರು ಹಾಗೂ KB ರಾಜು ಅವರು ಹಾಗೂ ರವಿಶಂಕರ್ ಅವರು ಇವರೆಲ್ಲರ ಒಂದು ಸಹಕಾರದಿಂದ ಈ ಪುಸ್ತಕ ಮತ್ತೆ ಈಗಿನ ಯುವ ಜನತೆಗೆ ಅಣ್ಣವರ ಆತ್ಮಕಥೆ, ಅಣ್ಣವರ ಗ್ರಂಥ ಸಿಗ್ತಾ ಇದೆ. ನಾಳೆ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಈ ಪುಸ್ತಕದ ಬಿಡುಗಡೆ ಇದೆ. ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಿರೋದು ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಈ ಪುಸ್ತಕ ನಾಳೆ ಬಿಡುಗಡೆ ಆಗ್ತಿದೆ. ಇದು ನೋಡಿ, ಇದು ಏನಂತ ಹೇಳೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಣ್ಣವರು ನಮ್ಮಿಂದ ದೂರವಾದ ದಿನ, ಅವರ ತೀರೋಗಿದ್ದ ದಿನವೇ ಅವರ ಆತ್ಮಕಥೆ ನಮಗ್ ಸಿಗ್ತಾ ಇದೆ ಹೊಸ ರೂಪದಲ್ಲಿ.
ನಾಳೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ಪುಸ್ತಕವನ್ನ ಎಲ್ಲ ಅಲ್ಲಿ ರಿಯಾಯಿತಿ ದರದಲ್ಲಿ ಪುಸ್ತಕ ಸಿಗತ್ತೆ, ತಗೊಳ್ಳಿ, ಓದಿ. ಇದರಲ್ಲಿ ಹಲವಾರು ವಿಶೇಷ ಮಾಹಿತಿಗಳು ಅಣ್ಣವರೇ ಸಹ ಹೇಳಿದ್ದಾರೆ. ಅಣ್ಣವರ ಜೀವನದಲ್ಲಿ ನಡೆದಂತ ಹಲವಾರು ಘಟನೆಗಳು ಈ ಪುಸ್ತಕದಲ್ಲಿದೆ. ಇದನ್ನ ಎಲ್ಲರೂ ಓದಬೇಕು ಅಂತ ನನ್ನ ಒಂದು ಮನವಿ. ಹಾಗೆ ಇದರಲ್ಲಿ ಒಂದು ಚಿಕ್ಕ ವಿಷಯ, ಒಂದು ಕೆಟ್ಟ ಘಟನೆ ನಡೆದಿತ್ತು. ಅದು ಯಾರು ತಪ್ಪೋ ಅದು ಗೊತ್ತಿಲ್ಲ. ಆದ್ರೆ ಆ ವಿಷಯ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಆ ವಿಷಯದ ಬಗ್ಗೆ ಅಣ್ಣವರವರು ನೇರವಾಗಿ ಎಲ್ಲೂ ಮಾತಾಡಿಲ್ಲ ಅಂತ ಕೆಲವೊಂದು ಆ ವರ್ಗ ಅಣ್ಣವ್ರನ್ನ ಆಪಾದನೆ ಮಾಡುತ್ತೆ. ಇದು ನೀವು ಮಾಡ್ತಾ ಇದ್ದೀರಾ, ತಪ್ಪು, ನೀವು ಎಲ್ಲೂ ಮಾತಾಡಿಲ್ಲ, ಏನಕ್ಕೆ ಮಾತಾಡಿಲ್ಲ ಅಂತ ಎಷ್ಟೋ ಸಲ ಆ ಒಂದು ಕೆಲವೊಂದು ವರ್ಗ ಮಾತ್ರ ಅಣ್ಣವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಬೇಕಾದವ್ರನ್ನ ಬೆಳೆಸಿದ್ರು. ಆದ್ರೆ ಅಣ್ಣವರು ಕಥಾನಾಯಕನ ಕತೆ ಆಗ ಬರ್ತಿದ್ದ ಸಂಚಿಕೆಯಲ್ಲಿ ಆ ವಿಷಯದ ಬಗ್ಗೆ ಅಣ್ಣವ್ರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ, ಆವತ್ತು ನಡೆದ ಘಟನೆ ಏನು ಎಲ್ಲ ಈ ಪುಸ್ತಕದಲ್ಲಿ. ಈ ಪುಸ್ತಕನ ನೀವು ತಗೊಂಡು ಅಣ್ಣವ್ರ ಅವತ್ತು ಏನ್ ಮಾತಾಡಿದ್ರು, ಅವತ್ತು ಏನ್ ಘಟನೆ ನಡೀತು ನೋಡಿ, ಓದಿ, ಸತ್ಯ ತಿಳ್ಕೊಳ್ಳಿ. ಸುಮ್ಮನೆ ಅಣ್ಣವ್ರ ಮೇಲೆ ಆಪಾದನೆ ಮಾಡ್ಬಿಟ್ರೆ ತಪ್ಪಾಗುತ್ತೆ ಅಲ್ವಾ? ಮುಂದಿನ ದಿನಗಳಲ್ಲಿ ಆ ಘಟನೆ ಏನು ಅನ್ನೋದನ್ನ ನಾನು ಸಹ ನಿಮ್ಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ತೀನಿ. ನೀವು ಸಹ ಈ ಬುಕ್ನ ತಗೊಂಡು ಓದಿ. ಇದು ಚಿಕ್ಕ ಸ್ಯಾಂಪಲ್ ಅಷ್ಟೇ ನಾನು ಹೇಳಿದ್ದು ಆ ಘಟನೆ ಬಗ್ಗೆ. ಇನ್ನೂ ಹಲವಾರು ಘಟನೆಗಳ ಬಗ್ಗೆ ಅಣ್ಣವರೇ ಸ್ವತಃ ಹೇಳಿದ್ದೆ. ಗೋಕಾಕು ಚಳುವಳಿದಿದೆ, ಪದ್ಮಭೂಷಣದಿದೆ, ಇನ್ನು ಹಲವಾರು ವಿಶೇಷ ಮಾಹಿತಿಗಳು ಅಣ್ಣವರೇ ಸ್ವತಃ ಹೇಳಿದಂತ ಮಾಹಿತಿಗಳು ಈ ಪುಸ್ತಕದಲ್ಲಿದೆ. ತಗೊಳ್ಳಿ, ಇದನ್ನ ತಗೊಂಡು ಎಲ್ಲರೂ ಓದಿ ಅಂತ ನನ್ನ ಮನವಿ. ನಾಳೆ ಆ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ. ನನ್ನ ಚಾನಲ್ ನೋಡ್ತಾ ಇರಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.